ಕರ್ನಾಟಕದ ಬಿಜೆಪಿಯಲ್ಲಿ ಈಗ ಒಂದು ಸಡನ್ ಆಪರೇಷನ್ ಆಗಲಿಕ್ಕಿದೆ. ಕೇಂದ್ರದ ಹೈಕಮಾಂಡ್ ಅಂದರೆ ಮೋದಿ ಮತ್ತು ಅಮಿತ್ ಶಾ ಹೊಸದೊಂದು ಬದಲಾವಣೆಯನ್ನು ಕರ್ನಾಟಕದ ಬಿಜೆಪಿ ಪಾಳೆಯದಲ್ಲಿ ತರೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಸಂಚನ್ನು ಮಾಡ್ಕೊಂಡಿದ್ದಾರೆ. ಅದೇನು ಅಂತಂದರೆ ಅಧ್ಯಕ್ಷಗಿರಿಯನ್ನು ಬದಲಾವಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಕರ್ನಾಟಕ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ ಒಂದು ಆಗಲಿಕ್ಕಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಬಿಜೆಪಿ ಹೈಕಮಾಂಡ್ನಿಂದ ಯಾರು ಊಹಿಸದಂತಹ ಶಾಕ್ ಈಗ ರಾಜ್ಯದ ನಾಯಕರಿಗೆ. ವಿಜೇಂದ್ರ ಮತ್ತು ಅಶೋಕ್ಗೆ ಕಾದಿದೆ ದೊಡ್ಡ ಹೊಡೆತ. ವಿಜೇಂದ್ರ ಅಶೋಕ್ ಸ್ಥಾನಕ್ಕೆ ಇನ್ನಿಬ್ಬರು ನಾಯಕರು ಎಂಟ್ರಿ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದೆ. ಯಾರು ಆ ಇಬ್ಬರು? ಕೆಲವೇ ಕ್ಷಣಗಳಲ್ಲಿ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡುತ್ತೆ ಯಾರ ಇಬ್ಬರು ನಾಯಕರು ಅಂತ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕರ್ನಾಟಕದ ಬಿಜೆಪಿಯಲ್ಲಿ ಸಡನ್ ಆಪರೇಷನ್ ಒಂದು ಆಗಲಿಕ್ಕಿದೆ. ಬಿಜೆಪಿ ಹೈಕಮಾಂಡ್ನಿಂದ ಯಾರೂ ಕೂಡ ಇಮ್ಯಾಜಿನ್ ಮಾಡೋಕೆ ಆಗದೇ ಇರುವಂತಹ ವಿಚಾರ ಹೊರಬರ್ತಾ ಇದೆ. ವಿಜೇಂದ್ರ ಮತ್ತು ಆರ್ ಅಶೋಕ್ ಇವರಿಬ್ಬರಿಗೆ ದೊಡ್ಡ ಹೊಡೆತ ಕಾದಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ವಿಜಯ್ ಆರ್ ಅಶೋಕ್ ಸ್ಥಾನಕ್ಕೆ ಆ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ನೇಮಕ ಆಗಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆ ಹೆಸರನ್ನು ಅಶ್ವವೇಗ ನ್ಯೂಸ್ ಅನಾವರಣ ಮಾಡುತ್ತೆ. ಯಾರ ಇಬ್ಬರು ನಾಯಕರು? ವಿಜೇಂದ್ರ ಮತ್ತು ಆರ್ ಅಶೋಕ್ ಸ್ಥಾನಕ್ಕೆ ಬೇರೆ ಇಬ್ಬರು ನಾಯಕರನ್ನು ನೇಮಕಾತಿ ಮಾಡೋದಕ್ಕೆ ಈಗ ಕೇಂದ್ರ ಪ್ಲ್ಯಾನ್ ಮಾಡಿಕೊಂಡಿದೆ. ಅಂದರೆ ಬಿಜೆಪಿಯ ಹೈಕಮಾಂಡ್ ಅನ್ನುವಂಥದ್ದು ಪ್ಲ್ಯಾನ್ ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ನಡೆದಂತಹ MLC ಎಲೆಕ್ಷನ್ನಿನ ಅಡ್ಡ ಮತದಾನದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಉತ್ತಮವಾದಂತಹ ಕೊಡುಗೆಯನ್ನು ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ. ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಬೇಜಾರಾಗಿದೆ. ಹೈಕಮಾಂಡ್ ನಿರಂತರವಾಗಿ ಕಾರಣವನ್ನು ಕೊಟ್ಟುಕೊಂಡು ಬರ್ತಾ ಇದೆ. ಸೋತಿದ್ದು ದೊಡ್ಡದಲ್ಲ, ಸೋತಂತಹ ರೀತಿ ದೊಡ್ಡದು ಅಂತ. ಆ ಕಾರಣಕ್ಕಾಗಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಏನೋ ರಾಜ್ಯ ಕಾಂಗ್ರೆಸ್ನಲ್ಲಿ ಸಮೀಕರಣಗಳ ಬದಲು ಒಕ್ಕಲಿಗ ಸಮುದಾಯಕ್ಕೆ DK ಬರ್ತಾರೆ ಎನ್ನುವಂತಹ ವಿಚಾರಗಳು ಕೇಳಿಬರ್ತವೆ. ಒಕ್ಕಲಿಗ ಸಮುದಾಯದ DKಗೆ ಮುಖ್ಯಮಂತ್ರಿಯ ಪಟ್ಟವನ್ನು ಕೊಡಲಾಗಿದೆ. ಇದೀಗ ನಾಯಕ BK ಹರಿಪ್ರಸಾದ್ಗೆ ಪಕ್ಷದ ಸಾರಥ್ಯವನ್ನು ಕಟ್ಟಲಾಗಿದೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೈಕಮಾಂಡ್ ಶಾಕ್ ಕೊಡುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಈ ಬೆನ್ನಲ್ಲೇ ಸಡನ್ ಬದಲಾವಣೆಗೆ ಹೈಕಮಾಂಡ್ ಒಂದು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ. ಆ ಚೇಂಜ್ ಏನು ಗೊತ್ತಾ? ಆ ಚೇಂಜ್ ಏನು ಅಂತ ಈಗ ಅಶ್ವವೇಗ ನ್ಯೂಸ್ ರಿವೀಲ್ ಮಾಡುತ್ತೆ. ದಿಸ್ ಇಸ್ ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ಸಿನಲ್ಲಿ ಕೂಡ ಸಮೀಕರಣದ ಬದಲಾವಣೆ ಅನ್ನುವಂಥದ್ದಾಗಿದೆ. ಅಂತಹದ್ದೇ ಬದಲಾವಣೆಗೆ ಈಗ ಭಾರತೀಯ ಜನತಾ ಪಾರ್ಟಿ ತಯಾರಾಗಿದೆ. ಒಕ್ಕಲಿಗ ಸಮುದಾಯದ ನಾಯಕರಾದಂತಹ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿದರೆ ಇಡೀ ಸಮುದಾಯದ BK ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ ಪಕ್ಷ KPCC ಅಧ್ಯಕ್ಷ ಸ್ಥಾನವನ್ನು ಕಟ್ಟುತ್ತೆ. ಏಟಿಗೆ ಎದುರೇಟು ಅಂತಾರಲ್ಲ, ಅದೇ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ಸಿನ ಈ ಒಂದು ತಂತ್ರಕ್ಕೆ ಮತ್ತೊಂದು ರಣತಂತ್ರವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ತಯಾರು ಮಾಡಿಕೊಂಡಿದೆ. ಸಮೀಕರಣದ ಬದಲಾವಣೆಯನ್ನು ಕಾಂಗ್ರೆಸ್ ಏನು ಮಾಡಿತ್ತು ಅದೇ ಥರದ ಬದಲಾವಣೆಯನ್ನು ಮಾಡೋದಕ್ಕೆ ಈಗ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ತಯಾರು ಮಾಡಿಕೊಂಡಿದೆ. ಏಟಿಗೆ ಎದುರೇಟು. ಕಾಂಗ್ರೆಸ್ಸಿನ ಚಿಂತನೆಗಳು ಹೆಂಗಿದೆ, ಅವ್ರು ಹೆಂಗೆ ಕಾಂಗ್ರೆಸ್ನವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ನಾವು ಅದೇ ಹಾದಿಯಲ್ಲಿ ಹೋಗೋಣ, ಹಾಗೆ ನಾವು ರಾಜಕಾರಣವನ್ನು ಮಾಡೋಣ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರೆ. BK ಹರಿಪ್ರಸಾದ್ ಪಟ್ಟದ ಬೆನ್ನಲ್ಲೇ ಹಿಂದುಳಿದ ವರ್ಗದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಕಣ್ಣು. ಹಿಂದುಳಿದ ವರ್ಗದ ಮತದಾನವನ್ನು ಸೆಳೆಯೋದಕ್ಕೆ ಬಿಜೆಪಿಗ ಬಿಗ್ ಪ್ಲಾನ್ ಅನ್ನು ಮಾಡಿದೆ. ವಿಪಕ್ಷ ನಾಯಕರನ್ನು ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಈಗ ಮುಂದಾಗಿದೆ. ಅಶೋಕ್ ಸ್ಥಾನಕ್ಕೆ ಈಡಿಗ ಸಮುದಾಯದ ಸುನಿಲ್ ಕುಮಾರ್ ಬರ್ತಾರ. ಸುನಿಲ್ ಕುಮಾರ್ ಹೆಸರನ್ನು ಫೈನಲ್ ಮಾಡುವ ಬಗ್ಗೆ ಹೈ ಲೆವೆಲ್ ಚರ್ಚೆ ಆಗ್ತಾ ಇದೆ ಕೇಂದ್ರದಲ್ಲಿ. ಅಶೋಕ್ ಸ್ಥಾನಕ್ಕೆ ಬರ್ತಾರ ಸುನಿಲ್ ಕುಮಾರ್. ಅದೇ ರೀತಿ ವಿಜಯೇಂದ್ರ ಅವರ ಸ್ಥಾನದಲ್ಲಿ ಸೋಮಣ್ಣ ಅವರನ್ನು ಕರೆತಂದು ಕೂಡಿಸುವಂತಹ ಸಾಧ್ಯತೆಗಳಿದೆ. ಸೋಮಣ್ಣ ಸುನಿಲ್ ಕುಮಾರ್ ಜೋಡಿ ಮುಂದೆ ರಾಜ್ಯದಲ್ಲಿ ಕಮಾಲ್ ಮಾಡುತ್ತಾ ವಿಜಯೇಂದ್ರರನ್ನು ಕೆಳಗಿಳಿಸಿದರೆ ಅವರ ಸಹೋದರ BY ರಾಘವೇಂದ್ರ ಅವರನ್ನು ಮಂತ್ರಿ ಮಾಡೋದು ಫಿಕ್ಸ್ ಅನ್ನುವಂತಹ ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಹೀಗೆ ಅನೇಕ ಲೆಕ್ಕಾಚಾರಗಳನ್ನು ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಹಾಕಿಕೊಂಡು ಕೂತಿದೆ. ಈ ಬದಲಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಆಗುವಂತಹ ಸಾಧ್ಯತೆ ಇದೆ.
ಒಂದು ಕಡೆ ಇದೀಗ ಸಮುದಾಯದ VK ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿದರೆ ಅದೇ ಸಮುದಾಯದ ನಾಯಕರನ್ನು ಈಗ ವಿಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಪ್ಲ್ಯಾನ್. ಅಂದರೆ ಒಂದೇ ಸಮುದಾಯದ ನಾಯಕರು ಎರಡೂ ಪಕ್ಷದ ಉನ್ನತ ಸ್ಥಾನಗಳಲ್ಲಿದ್ದಾಗ ಆಯಾ ಸಮುದಾಯದ ಜನರು ವೋಟ್ಗಳನ್ನು ಹಾಕ್ತಾರೆ ಆ ಪಕ್ಷಕ್ಕೆ ಅನ್ನುವಂಥದ್ದು BJPಯ ಹೈಕಮಾಂಡಿನ ಸ್ಪಷ್ಟವಾದಂತಹ ಲೆಕ್ಕಾಚಾರ. ವೋಟ್ಗಳನ್ನು ಡಿವೈಡ್ ಮಾಡಬಹುದು, ವೋಟ್ಗಳು ಸ್ಪ್ಲಿಟ್ ಆಗಿ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಉಭಯ ನಾಯಕರು ಒಂದೇ ಸಮುದಾಯದವರಾದಾಗ ಅವರವರ ಅನುಯಾಯಿಗಳು ಫಾಲೋವರ್ಸ್ಗಳು ಜಾಸ್ತಿ ಇದ್ದಾಗ ವೋಟ್ಗಳು ಈಸಿಯಾಗಿ ಡೆಪಾಸಿಟ್ ಮಾಡ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರ. ಇನ್ನು BJP ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಂದ್ರ ಸಚಿವರಾಗಿರುವಂತಹ ರಾಜ್ಯ ರೈಲ್ವೆ ಖಾತೆಯನ್ನು ನಿರ್ವಹಿಸ್ತಾ ಇರುವಂತಹ ಸೋಮಣ್ಣ ಅವರು ಬರುವಂತಹ ಸಾಧ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಇಫ್ ಸಪೋಸ್ ಒಂದು ವೇಳೆ ಏನಾದರೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದರೆ, ಸ್ಟೆಪ್ ಡೌನ್ ಆದರೆ, ಯಡಿಯೂರಪ್ಪನವರ ಮನವೊಲಿಸೋದಕ್ಕೆ, ವಿಜಯೇಂದ್ರ ಅವರ ಮನವೊಲಿಸೋದಕ್ಕೆ ಆ್ಯಂಡ್ ಹೋಲ್ಸೇಲ್ ಆಗಿ ಲಿಂಗಾಯತ ಸಮುದಾಯವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಸಹೋದರ ಯಡಿಯೂರಪ್ಪನವರ ಪುತ್ರ ಆಗಿರುವಂತಹ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಕೊಟ್ಟುವಂತಹ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಭಾವಿ ಲಿಂಗಾಯತ ಸಮುದಾಯದ ನಾಯಕರು ಸೋಮಣ್ಣ ಅವರು. ಅದೇ ರೀತಿ ಸೋಮಣ್ಣ ಅವರ ಪ್ಲೇಸ್ಗೆ ಮತ್ತೊಬ್ಬ ಲಿಂಗಾಯತರನ್ನು ಕರೆದುಕೊಂಡು ಬಂದು ಕೂಡಿಸಿದಂತಾಗುತ್ತೆ. ಇಲ್ಲಿ ರಿಪ್ಲೇಸ್ಮೆಂಟ್ ಆಫ್ ಲೀಡರ್ಸ್ಗಳಾದರೂ ಕೂಡ ಅದೇ ಸಮುದಾಯಕ್ಕೆ ಸ್ಥಾನವನ್ನು ಕೊಟ್ಟಂತಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಸೋಮಣ್ಣ ಅವರ ಚಾಯ್ಸ್ ಯಾಕೆ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಒಲವನ್ನು ಪಡೆದುಕೊಂಡಂತಹ ನಾಯಕರ ಪೈಕಿ ಸೋಮಣ್ಣ ಕೂಡ ಒನ್ ಆಫ್ ದೆಮ್ ಆ್ಯಂಡ್ ಪ್ರಭಾವಿ ಲಿಂಗಾಯತ ಮುಖಂಡರು ಕೂಡ ಹೌದು. ಅದಾದಮೇಲೆ ಕಾಂಗ್ರೆಸ್ಸನ್ನು ಎದುರಿಸುವಂತಹ ಸಾಮರ್ಥ್ಯ, ಸೀನಿಯಾರಿಟಿ ಸೋಮಣ್ಣ ಅವರಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಮಠಮಾನ್ಯಗಳ ಮೇಲೆ ಬಹಳ ಪ್ರಭಾವಿ ಹಿಡಿತಾ ಇದೆ ಸೋಮಣ್ಣ ಅವರಿಗೆ.